Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಮ್ಮನ್ನೆಲ್ಲ ಬಿಂಬಿಸ್ತಕ್ಕಂಥದ್ದು ಮಂಜುನಾಥ್ ಅವರು ಹೃದಯವಂತ ಜಯದೇವ ಹಾಸ್ಪಿಟಲಲ್ಲಿ ಭಾಳ ಉತ್ತಮವಾದಂಥ 85,000 ಉಚಿತವಾಗಿ ಆಪರೇಷನನ್ನು ಮಾಡಿದ್ದಾರೆ. ಹೃದಯವಂತನಿಗೆ ವೋಟ್ ಹಾಕಬೇಕು ನೀವು ಅಂತಕ್ಕಂಥದ್ದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ಬಿಂಬಿತವಾಗಿರ್ತಕ್ಕಂಥದ್ದು ಮತ್ತು ಸೋಷಿಯಲ್ ಮೀಡಿಯಾನೂ ಕೂಡ ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು. ಮತ್ತು ಹೊಸ ಮುಖ ಅವರು ಇನ್ನೂ ರಾಜಕೀಯವಾಗಿ ಹೊಸದಾಗಿ ಪಾದಾರ್ಪಣೆ ಮಾಡಿದ್ರಿಂದ ಜನ ಅದನ್ನು ನಂಬಿ ಬಿಜೆಪಿಗೆ ಮತವನ್ನು ಹಾಕಿರ್ತಕ್ಕಂಥದ್ದು ಪ್ರಮುಖವಾದಂಥ ಕಾರಣ. 2,70,000 ಮತ ಅಂತಂದರೆ ಸ್ವಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಅಲ್ಲಿನ ಜನರು ಕೈ ಹಿಡಿದಿರುವಂಥದ್ದು. ನೋಡಿ, ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಶ್ರೀಮತಿ ಇಂದಿರಾ ಗಾಂಧಿ ಅಂತವರೇ ಅತ್ಯಂತ ಹೆಚ್ಚು ಮತಗಳಿಂದ ಸೋತಿರ್ತಕ್ಕಂಥದ್ದು. ವಾಜಪೇಯಿ ಅಂತವರು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ 1-2 ರೌಂಡಲ್ಲಿ ಹಿಂದೆ ಇರ್ತಕ್ಕಂಥ ಉದಾಹರಣೆಗಳನ್ನು ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ. ಕಳೆದ ಬಾರಿ 5 ಲಕ್ಷ ಮತಗಳ ಅಂತರದಿಂದ ಗೆದ್ದಂಥ ನರೇಂದ್ರ ಮೋದಿ ಅವ್ರನ್ನ ಕೇವಲ 1.5 ಲಕ್ಷ ಮತಕ್ಕೆ ಸ್ಥೀಮಿತ ಮಾಡಿದ್ದಾರೆ ವಾರಣಾಸಿಯ ಜನ ಅಂತಕ್ಕಂಥದ್ದನ್ನು ನೋಡಿದಾಗ ಜನಗಳ ತೀರ್ಪು ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮನ್ನು ಜನ ತಿರಸ್ಕಾರ ಮಾಡಬೇಕು, ಒಂದ್ಸರಿ ಜನ ತಿರಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರೆ ಅದು ಯಾವ ಮಟ್ಟಕ್ಕಾರೋ ಆಗ್ಬೋದು. ಅದು ಕಡಿಮೆ ಅಂತರ ಆಗ್ಬೋದು, ಇಲ್ಲ ದೊಡ್ಡ ಅಂತರ ಆಗ್ಬೋದು. ಎಲ್ಲ ಅಂತರದಲ್ಲೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಾವು ತಲೆಬಾಗಿದ್ದೀವಿ, ಅವ್ರ ತೀರ್ಪಿಗೆ ನಾವು ತಲೆಬಾಗಿದ್ದೀವಿ. ವಿಧಾನಸಭೆ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಸುರೇಶ್ ಅವರ ಕೆಲಸ ಏನಿದೆ ಎಲ್ಲವೂ ಕೂಡ ಕೈ ಹಿಡಿದಿದ್ದು ತಮ್ಮ ಗೆಲುವಿಗೆ, ಶಾಸಕರ ಗೆಲುವಿಗೆ. ಆದರೆ ತಾವು ಅವ್ರನ್ನ ಗೆಲ್ಸ್ಕೊಬರಕ್ಕಾಗಿಲ್ಲ. ನಾನು ಈಗಾಗಲೇ ಮೊದಲೇ ಪ್ರೆಸ್ ಮೀಟ್ನಲ್ಲಿ ಹೇಳಿದೆ, ಅವರು ನಮ್ಮನ್ನು ಗೆಲ್ಲಿಸೋದ್ರಲ್ಲಿ ಸಫಲ ಆದರು, ನಾವು ಅವ್ರನ್ನ ಗೆಲ್ಲಿಸೋದ್ರಲ್ಲಿ ವಿಫಲ ಆಗಿದ್ದೀವಿ. ಅದು ನಮ್ಮ ಕಾರ್ಯವೈಖರಿ ಕಾರಣ ಇರ್ಬೋದು, ಅಥವಾ ನಾನು ಹೇಳ್ದಂಗೆ ಇವತ್ತಿನ ರಾಜಕೀಯದ ವಾತಾವರಣನೂ ಕೂಡ ಕಾರಣ ಇರ್ಬೋದು. ಅನೇಕ ಕಾರಣಗಳಿರ್ತವೆ. ಒಂದೇ ಕಾರಣದಿಂದ ಚುನಾವಣೆ ಆಗೋದಿಲ್ಲ. ಅನೇಕ ಕಾರಣಗಳಿರ್ತವೆ. ಒಂದೊಂದು ಕಾರಣ ಒಂದೊಂದು ರೀತಿ ಒಂದೊಂದು ಸಲ ಪ್ರಜ್ವಲಿಸ್ತವೆ. ಈಗ 2018ರಲ್ಲಿ ನನ್ನನ್ನು ಜನ 52,000 ಮತಗಳಿಂದ ತಿರಸ್ಕಾರ ಮಾಡಿದ್ರು. ಅದೇ ರೀತಿ ಈ ಬಾರಿನೂ ಕೂಡ ಆಗಿದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಜನನೇ ಓಟ್ ಹಾಕಿರ್ತಕ್ಕಂಥದ್ದು. ಯಾವ ಮುಖಂಡರು ಬಂದು ನಾವು ಓಟ್ ಹಾಕ್ಸಿದ್ದೀವಿ ಅಂತ ಎದೆ ಮುಟ್ಕೊಂಡು ಹೇಳ್ತಕ್ಕಂಥ ವಾತಾವರಣ ಏನಿಲ್ಲ ಇಲ್ಲಿ. ನಾವೇನೋ ಯಾವ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ಮಾಡಿದಷ್ಟು ಕೆಲಸನೂ ಕೂಡ ನಮ್ಮ ವಿರೋಧಿ ಕಾರ್ಯಕರ್ತರುಗಳು ಮಾಡಲಿಲ್ಲ. ಆದರೆ ಸಮೂಹ ಸನ್ನಿ ಅಂತ ಹೇಳ್ತಾರಲ್ಲ, ಹಂಗೆ ಜನ ಈ ಬಾರಿ BJPಗೆ ಓಟ್ ಹಾಕಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಆದರೆ, ಮಂಜುನಾಥ್ ಅವ್ರಿಗೆ ಓಟ್ ಹಾಕಬೇಕು ಅಂತಕ್ಕಂಥದ್ದು ಎರಡನೇ ಭಾವನೆ. ಜೊತೆಗೆ ಕಾರ್ಯಕರ್ತರುಗಳು ನಮ್ಮ ಚುನಾವಣೆಯಲ್ಲಿ ಏನು ಸೋಲನ್ನು ಕಂಡಿದ್ರು ಆ ಕಾರ್ಯಕರ್ತರು ಕೂಡ ಸಂಘಟಿತರಾಗಿ ಕೆಲಸ ಮಾಡಿದ್ರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.